ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜ್ಜಿ, ಸೇವಂತಿಗೆ ನಾನ್ ತಲೆ ಬಾಚಿ ಮೊಗ್ಗಿನ ಜಡೆ ಹಾಕ್ಲಾ? ಬೇಡಮ್ಮ, ನೀನ್ ಏನು ಮಾಡೋದ್ ಬೇಡ. ನಾವೆಲ್ಲ ಇದೀವಲ್ಲ, ನಾವೇ ಹಾಕ್ತೀವಿ. ನಿಂಗೇನಾದ್ರು ಕೆಲ್ಸ ಇದ್ರೆ ಹೋಗಿ ನೋಡ್ಕೊ. ಹೌದು ಪ್ರಿಯಾ, ನೀನೇನು ತೊಂದರೆ ತಗೊಳೋದಕ್ಕೆ ಹೋಗ್ಬೇಡ. ನಾವೇ ತಲೆ ಬಾಚ್ತೀವಿ, ನೀನ್ ಹೋಗು. ಪ್ರಿಯಾ ಸೇವಂತಿ ಇಬ್ರು ಒಟ್ಟಿಗೆ ಆಡ್ ಬೆಳೆದವರು. ಸೇವಂತಿಗಿವತ್ತು ಮಡ್ಲು ತುಂಬಾ ಶಾಸ್ತ್ರ ಅಂದ ತಕ್ಷಣ ಪ್ರಿಯಾ ಅವಳ ಕೆಲ್ಸ ಎಲ್ಲ ಬಿಟ್ಟು ಓಡ್ ಬಂದಿದ್ದಾಳೆ. ಪ್ರಿಯಾ ತಲೆ ಬಾಚಿದ್ರೆ ಸೇವಂತಿಗೂ ತುಂಬಾ ಖುಷಿ ಆಗತ್ತೆ. ಅವಳಿಗೆ ತಲೆ ಬಾಚಿ ಮೊಗ್ಗಿನ ಜಡೆ ಹಾಕ್ಲಿ. ಪ್ರಿಯಾ, ನೀನೇ ತಲೆ ಬಾಚಿ ಮೊಗ್ಗಿನ ಜಡೆ ಹಾಕಮ್ಮ. ಸರಿ ಅಜ್ಜಿ, ನಾನು ಸೇವಂತಿನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ನೀವು ಬೇರೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊಳ್ಳಿ. ಹೌದು ಪ್ರಿಯಾ, ಇನ್ನೂ ತುಂಬಾ ಕೆಲಸ ಇದೆ. ನೀನ್ ಇವಳಿಗೆ ತಲೆ ಬಾಚಿ ರೆಡಿ ಮಾಡು. ಬನ್ನಿ ಅಮ್ಮ, ಅಲ್ಲೆಲ್ಲ ಬಹಳ ಕೆಲಸ ಇದೆ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು. ಬೇಗ ಬಂದ್ಬಿಡು. ಅಮ್ಮ, ಒಂದ್ ನಿಮಿಷ. ಸೇವಂತಿ, ನಾವೆಲ್ಲ ಹೋದ್ರೆ ಪರವಾಗಿಲ್ವಾ? ಏನು ತೊಂದರೆ ಇಲ್ಲ ತಾನೆ? ಪರವಾಗಿಲ್ಲ ಅತ್ತೆ, ನೀವು ಹೋಗಿ. ಪ್ರಿಯಾ ಇದ್ದಾಳಲ್ವಾ? ಸರಿ ಪೂಜಾ, ಬಾ. ಯಶೋದ, ಬಾ. ಅದಕ್ಕೆ ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಯಶೋದ, ಏನ್ ಹೀಗೆ ಹೇಳ್ತಿದ್ಯಾ? ಇಷ್ಟೊಂದು ಕೆಲಸ ಬಾಕಿ ಇದೆ. ಪಾಪ ಎಲ್ಲ ಕೆಲಸ ಆಶ್ರಮದವರೇ ಮಾಡ್ತಿದ್ದಾರೆ. ಮನೆಯವರಾಗಿ ನೀನು ಕೈ ಜೋಡಿಸ್ಬೇಕು ತಾನೆ. ಬಾ ಕೆಳಗಡೆ ಬಾ. ಬನ್ನಿ ಬನ್ನಿ ಅಮ್ಮ. ಸೇವಂತಿ, ತುಂಬು ಗರ್ಭಿಣಿ ನೀನು. ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಗೊತ್ತಾ? ನೆನ್ನೆ ತಾತ ಕಾಲ್ ಮಾಡಿ ನಿನ್ ಮಡಲ್ ತುಂಬಾ ಶಾಸ್ತ್ರ ಇದೆ ಬಾ ಅಂತ ಕರೆದಾಗ ನಾನ್ ಬಿಸಿ ಇದೀನಿ ಬರಲ್ಲ ಅಂತ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನಾನ್ ಬರ್ಲಿಲ್ಲ ಅಂದಿದ್ರೆ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಪ್ರಿಯಾ, ನೀನ್ ನನಗೋಸ್ಕರ ಟೈಮ್ ಮಾಡ್ಕೊಂಡ್ ಬಂದಿದ್ದು ನನಗ್ ತುಂಬಾ ಖುಷಿ ಆಯ್ತು. ಪ್ರಿಯಾ, ಸೇವಂತಿ, ನಾನ್ ನಿನ್ಗೋಸ್ಕರ ಎಷ್ಟೇ ಬಿಸಿ ಇದ್ರು ಬರ್ತೀನಿ.